ಸಹಿತ ಮಹಾಗಣಪತಿಗೆ ವಿಶೇಷ ಪೂಜೆ. ಗಂಗಾವತಿ ನಗರದ ವಾರ್ಡ್ ನಂಬರ್ 1 ಪಂಪಾನಗರದಲ್ಲಿ ಗಜಕೇಸರಿ ಯುವಕ ಸಂಘ ಸ್ಥಾಪಿಸಲಾದ 17ನೇ ವರ್ಷದ ಗ್ರಾಮ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ಸಹಿತ ಮಹಾಗಣಪತಿಗೆ ಮಂಗಳವಾರ ದಿನದಂದು ಅಪಾರ ಸಂಖ್ಯೆಯ ಮಹಿಳೆಯರು ಆಗಮಿಸಿ ಮಾತೆ ದುರ್ಗಾ ಪರಮೇಶ್ವರಿಗೆ ಉಡಿ ತುಂಬುವಿಕೆ, ಸುಮಂಗಳಿಯರು ಸೇರಿದಂತೆ ಜೋಗಮ್ಮ ಓರ್ವಳಿಗೆ ಅರಿಶಿಣ ಕುಂಕುಮ ವಸ್ತ್ರವನ್ನ ಸಮರ್ಪಿಸುವುದರ ಮೂಲಕ ಶ್ರದ್ಧೆ ಭಕ್ತಿ ಭಾವಕ್ಕೆ ಪಾರವಶವಾದರು. ಯುವಕ ಮಂಡಳಿಯ ಮಾಜಿ ಅಧ್ಯಕ್ಷ ಮೌನೇಶ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಗಜಕೇಸರಿ ಯುವಕ ಸಂಘದಿಂದ ಪಾರ್ವತಿ ಅವತಾರವಾದ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಗಣಪತಿಯನ್ನು ದಿನದಿಂದ ದಿನಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿರುವುದು ಸಂತಸದಾಯಕವಾಗಿದೆ ಎಂದು ಹೇಳಿದರು. ದಿನಾಂಕ 13ರಂದು ಮಹಾಗಣಪತಿಯು ದುರ್ವಾರ್ಚನೆ, ದಿನಾಂಕ 15ರಂದು ಮಹಾಗಣಪತಿಯ ವಿಸರ್ಜನೆಯನ್ನು ಸಕಲ ವಾದ್ಯ ವೈಭವದೊಂದಿಗೆ ಜೊತೆಗೆ ಸಾರ್ವಜನಿಕ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನಡೆಸಲಾಗುವುದೆಂದು ಈ ಸಂದರ್ಭದಲ್ಲಿ ಪ್ರಸಾದ್, ಪ್ರಶಾಂತ್, ಗೌತಮ್, ಸುಮಿತ್, ಗಜಾನನ, ಶ್ರೀಧರ್, ವಿಕಾಸ, ಸುಧನ್ವಾ, ದೇಶಪಾಂಡೆ, ಪ್ರವೀಣ್, ಶೈಲು ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು. महाराज की गणपति बप्पा गणपति बप्पा ಸಂಘ ವತಿಯಿಂದ ಈ 17ನೇ ವರ್ಷದ ಗಣಪತಿ ನಾವು ದುರ್ಗಾ ದೇವಿ ಸಮೇತವಾಗಿ ಗಣಪತಿಯನ್ನು ಕೂಡಿಸುತ್ತೇವೆ. ಈ ದಿನ ಮಂಗಳವಾರ ಆಗಿದ್ದ ಕಾರಣ ಈ ವಾರ್ಡಿನ ಎಲ್ಲ ಮಹಿಳೆಯರು ಬಂದು ಈ ದೇವಿಗೆ ಮತ್ತು ಈ ಗಣೇಶನಿಗೆ ಉಡಿ ತುಂಬಿ ಆಮೇಲೆ ಇಲ್ಲಿ ಬಂದಂಥ ಮಹಿಳೆಯರಿಗೆ ಅರ್ಶಿಣ ಕುಂಕುಮವನ್ನು ಕೊಟ್ಟು ಇವತ್ತು ಈ ದಿನ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಾರೆ. ಆಮೇಲೆ ಇವತ್ತು ಮತ್ತು ಈ ನಾಳೆ ರವಿವಾರ ಅಂದರೆ ಎಷ್ಟನೇ ತಾರೀಕು 15ನೇ ತಾರೀಕಿಗೆ ಇಲ್ಲಿ ಪ್ರಸಾದ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಎಲ್ಲ ಸಕಲ ಸದ್ಭಕ್ತರು ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿ ಕೃಪೆಗೆ, ಗಜಾನನ ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ಕೊಡ್ತೀವಿ. ಶ್ರೀ ಗಜಕೇಸರಿ ಯುವಕ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಇಂದು 17ನೇ ವರ್ಷನೇ ಸಹ ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಇದೇ ಭಾನುವಾರ ದಿನಾಂಕ 15 ಮತ್ತು 9, 2024ರಂದು ಶ್ರೀ ಗಣೇಶೋತ್ಸವದಲ್ಲಿ ಅನ್ನದಾಸೋಹ ಪ್ರಸಾದವಿರುತ್ತದೆ. ಸಕಲ ಭಕ್ತಾದಿಗಳು ಬರಬೇಕು, ಬಂದು ದೇವರ ಆಶೀರ್ವಾದ ಪಡೆದು ವಿನಂತಿಯನ್ನು ಬೇಡಿಕೊಳ್ಳುತ್ತಿದ್ದೇವೆ. ಹಾಗೆ ಮುಂದಿನ ಗುರುವಾರ ದಿನಾಂಕ 19ನೇ ತಾರೀಕಂದು ಗಣೇಶ ವಿಸರ್ಜನೆಯನ್ನು ಅದ್ದೂರಿ ಮೆರವಣಿಗೆಯಿಂದ ವಿಸರ್ಜಿಸಲಾಗುವುದು.